ಹಾಯ್ ಗಾಯ್ಸ್, ಇವತ್ತು ನಮ್ಮ ಅಜ್ಜಿನ ನಾನು ಏರೋಪ್ಲೇನ್ ಹೋಟೆಲಿಗೆ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಇದು ನಿಜವಾದ ಏರೋಪ್ಲೇನ್ನ ಒಂದು ಸ್ಟ್ಯಾಚು ಮಾಡಿಸ್ಬಿಟ್ಟು ಒಳಗಡೆ ಆರ್ಟಿಫಿಷಿಯಲ್ ಮಾಡಿಸಿದ್ದಾರೆ ಫ್ರೆಂಡ್ಸ್, ಗೊತ್ತಾ? ಆಮೇಲೆ ಇಲ್ಲಿ ನೋಡಿ, ಟಿಕೆಟ್ ತಗೋತಿದ್ದೀರಿ, ಅದು 300 ರೂಪೀಸ್. ಏನಕ್ಕಂದರೆ 3 ಮೆಂಬರ್ಸ್ ಬಂದಿದ್ದಾರೆ. ನಮ್ಮ ಅಜ್ಜಿ ಕೇಳ್ತಿದ್ರು ಬೇಕು ಅಂತ, ಆದರೆ ನಾನು ಕೊಡಲಿಲ್ಲ. ಅಮ್ಮಂಗೆ ಗೊತ್ತಾಗಲಿಲ್ಲ 3 ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ರು. ಆದರೆ ನಾನು 1 ತೊಗೊಂಡಿದ್ದೆ, 1 ಕೊಟ್ಟಿದ್ರು ಅವರು. ಆಮೇಲೆ ನೋಡಿ, ಏರ್ಪ್ಲೇನ್ ಒಳಗಡೆ ಹೋಗ್ತಿದ್ದೀರಿ, ಆದರೆ ಆಚೆ ಮಾತ್ರ ರಿಯಲ್ ಏರ್ಪ್ಲೇನ್ ಇರೋದು, ಒಳಗಡೆ ಎಲ್ಲ ಅವರೇ ಡಿಸೈನ್ ಮಾಡಿದ್ದಾರೆ, ಗೊತ್ತಾ ಫ್ರೆಂಡ್ಸ್? ನಾವು ಫಸ್ಟ್ ಟೈಮ್ ಬಂದಿದ್ದಾಗ ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇತ್ತು ಅಂತ ನಾವು ಹೋಗಲಿಲ್ಲ, ಗೊತ್ತಾ? ನೋಡಿ, ಒಳಗಡೆ ಕಾರ್ಡನ್ನು ಒಂದು ಸ್ವಲ್ಪ ಹರಿದ್ಬಿಟ್ಟು ಕೊಡ್ತಾರೆ. ಹೋಗಿದ ತಕ್ಷಣವೇ ಟೈಗರ್ ಏರೋಸ್ಪೇಸ್ ಅಂತ ಬರ್ತಿದ್ದಾರೆ. ಏನಕ್ಕಂದರೆ ಹೋಟೆಲಸ್ ಹಂಗೆ ಇರೋದು. ನೆಕ್ಸ್ಟು ಅಜ್ಜಿ ಹೋಗಿದ ತಕ್ಷಣ ಏರೋಪ್ಲೇನ್ ಎಲ್ಲ ನೋಡಿದ್ರು, ಅವ್ರಿಗೆ ಎಕ್ಸೈಟ್ ಆಯಿತು. ಆಮೇಲೆ ಎಲ್ಲಿ ಕೂರೋಣ ಅಂತ ನಾವು ತಿಳ್ಕೊಂಡು ಹಂಗೆ ಸರ್ಚ್ ಮಾಡ್ತಾ ಇಲ್ಲಿ ಕೂತ್ಕೊಳ್ಳೋಣ ಅಂತ ನಾನು ಹೇಳಿದೆ. ನೋಡಿ, ಆಮೇಲೆ ಒಂದು ಸ್ವಲ್ಪ ಕೂತಾದ್ಮೇಲೆ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ರಿ, ವ್ಯೂ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವ್ರ ಕೈಲಿದ್ದು ಪೈಲಟ್ ಸೀಟಕ್ಕೆ ನಾವು ಕೂತಿ ಫೋಟೋ ಎಲ್ಲ ಒಂದು ಸ್ವಲ್ಪ ತಗೊಂಡ್ರಿ. ಪೈಲಟ್ ಕೂರೋ ಜಾಗದಲ್ಲಿ ಕಾಕ್ಪಿಟ್ ಏರಿಯಾ ಅಂತ ಅಂತಾರೆ. ನಮ್ಮ ಅಜ್ಜಿ ಪೈಲಟ್ ಸೀಟಲ್ಲಿ ಕೂತ್ಕೊಂಡ್ರು, ಏನಕ್ಕಂದರೆ ಅವರು ಸೀನಿಯರ್ ಪೈಲಟ್. ನೆಕ್ಸ್ಟು ನಾನು ಜೂನಿಯರ್ ಪೈಲಟ್, ಗೊತ್ತಾ? ನಾನು ಸುಮ್ಮನೆ ಏನೇನು ಅಮುಕ್ತಿದ್ದೆ, ಏನಕ್ಕಂದರೆ ನಂಗೆ ಇಷ್ಟ ಆಯ್ತು ಆ ಜಾಗ. ನಮ್ಮ ಅಜ್ಜಿ ಸುಮ್ಮನೆ ಕೂತಿದ್ರು, ಏನು ಮಾಡಬಾರ್ದು ಅಂತ, ಇದ್ರಲ್ಲಿ ಏರೋಪ್ಲೇನ್ ಮೂವ್ ಆಗಿಬಿಡುತ್ತಂತ. ಆಮೇಲೆ ನೋಡಿ, ನಾನು ಡ್ರೈವ್ ಮಾಡ್ತಿದ್ದೀನಿ ಏರೋಪ್ಲೇನ್. ಸರ್ಪ್ರೈಸ್ ಕಾದಿತ್ತು ಅವಾಗ. ಆ ಸರ್ಬಿಟ್ಟು ನನಗೆ ಬಟರ್ಫ್ಲೈ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈ. ಅಜ್ಜಿಗೆಲ್ಲ ತೋರಿಸ್ತಿದ್ದೆ, ಎಷ್ಟು ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ತುಂಬ. ಎಷ್ಟು ಫ್ಲೈಯಿಂಗ್ ಆಗಿತ್ತು. ಅಷ್ಟಕ್ಕೆ ಊಟ ಬಂತು. ಅಮ್ಮ ಊಟ ಮಾಡು ಅಂತಿದ್ರು, ಹಂಗಿದ್ರು ನಾನು ಬಟರ್ಫ್ಲೈ ಜೊತೆನೇ ಆಟ ಆಡ್ತಿದ್ದೆ. ಸುಮ್ಮನೆ ಅದನ್ನು ನೋಡ್ಕೊಂಡೆ ಆಟ ಆಡ್ತಿದ್ದೆ. ಅದು ಆ್ಯಕ್ಚುಲಿ ವಿಂಗ್ಸ್ನ ಹಿಂಗೆ ಫ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿತ್ತು. ನಾನು ಏನೋ ಟ್ರಿಕ್ಸ್ಗಳು ಮಾಡ್ತಿದ್ದೆ ಅದಕ್ಕೆ ಹ್ಯಾಪಿ ಮಾಡ್ಸೋಕ್ಕೆ. ಆಮೇಲೆ ಫೈನಲಿ ಊಟ ಮಾಡಿದೆ, ಬಟರ್ಫ್ಲೈನ ಹಾರಕ್ಕೆ ಬಿಟ್ಟು. ಹಾಫ್ ಚಿಕನ್ ಮಂದಿ ಆರ್ಡ್ರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಆಮೇಲೆ ಫೈನಲಿ ನಾವು ಆಚೆ ಹೋಗಾಗ ಹೇರ್ ಹಾಸ್ಟೆಸ್ ಜೊತೆ ಫೋಟೋ ತೊಗೊಂಡ್ರಿ. ಆಮೇಲೆ ಬೇರೆ ಪಿಕ್ಚರ್ಸ್ ಎಲ್ಲ ತೊಗೊಂಡ್ರಿ. ನೋಡಿ, ಇಷ್ಟೆಲ್ಲ ಫೋಟೋ ತೊಗೊಂಡಿದ್ದು ಏನಕ್ಕಂತ ನಂಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಆಚೆ ಏರೋಪ್ಲೇನ್ ಹತ್ರ ಫೋಟೋ ತೊಗೊಂಡು ನಾನು ಅಲ್ಲಿ ಪಾರ್ಕ್ ಇತ್ತು ಒಂದು, ಅದಕ್ಕೆ ಆಟ ಆಡ್ತಿದ್ದೆ. ಫೈನಲಿ ರೀಲ್ಸ್ ಮಾಡ್ಕೊಂಡು ಮನೆಗೆ ಹೋದ್ವಿ ಫ್ರೆಂಡ್ಸ್. ಬಾಯ್ ಬಾಯ್, ಮತ್ತೆ ಸಿಗೋಣ.